ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 47ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ನೈನಾ ಹೇಳ್ತಿರ್ತಾಳೆ, ಜಿಯಾ ನನಗೆ ಗೊತ್ತಿತ್ತು ನಿನ್ ಬಾಯಿಂದ ಯಾವತ್ತು ಒಳ್ಳೆ ಮಾತುಗಳು ಬರೋದೇ ಇಲ್ಲ ಅಂತ. ಹಾರ್ದಿಕಿಗಂತೂ ಫುಲ್ಲು ಕೋಪ ಬಂದ್ಬಿಡುತ್ತೆ. ಅವನು ಟೇಬಲ್ನ ಓದಿತಾ ಹೇಳ್ತಿರ್ತಾನೆ, ನೀನು ಜಿಯಾ ಹತ್ರ ಈ ಥರ ಎಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ? ನಿನ್ನ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂದ್ರೆ ಅದರಲ್ಲಿ ಜಿಯಾದೇನ್ ತಪ್ಪು? ಅದರಲ್ಲೂ ನಿಮ್ಮಂತ ವ್ಯಕ್ತಿಗಳು ಫೇಲ್ ಆಗೋದಕ್ಕೆ ಲಾಯಕ್ಕು. ನನ್ನ ಕೂಡ ಕೋಪದಲ್ಲಿ ಪಟ್ ಅಂತ ಹೇಳ್ತಾಳೆ, ಫೇಲರು ನೀನು ಮತ್ತೆ ನಿನ್ ಫ್ಯಾಮಿಲಿ, ನಿನ್ ಕಾಂದಾನು. ಇಲ್ಲಿ ಜಿಯಾ ಅದಕ್ಕೆ ಪಟ್ಟಂತ ಇನ್ನೋಸೆಂಟ್ ಆಗಿ ಹೇಳ್ತಾಳೆ, ಅಕ್ಕ ನೀವ್ ಈ ತರ ಚೀಪ್ ಮಾತನ್ನ ಹೇಗಾಡ್ತೀರಾ? ಅದಕ್ಕೆ ನೈನಾ ಹೇಳ್ತಿರ್ತಾಳೆ, ನನ್ಗೆ ಜಿಯಾ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನೀನ್ ಎಷ್ಟು ಇನ್ನೋಸೆಂಟ್ ಅಂತ ಹೇಳ್ತಿರ್ತಾಳೆ. ಆಗ ನೈನಾ ಅವ್ರ ತಂದೆಗೆ ಕೋಪ ಬಂದ್ಬಿಡುತ್ತೆ. ನೈನಾ ಹೇಳ್ತಿರ್ತಾಳೆ, ನೋಡಿ ನನ್ ರಿಸಲ್ಟ್ ಯಾಕೆ ಶೋ ಆಗ್ತಿಲ್ಲ ಅದ್ರ ಅರ್ಥ ಏನು ಅಂತ ನಿಮಗೆ ಗೊತ್ತಾ? ನಾನು ಸಿಟಿಯ ಟಾಪ್ 50 ಅಲ್ಲಿ ಬಂದಿದ್ದೀನಿ, ಅರ್ಥ ಆಯ್ತಾ ನಿಮ್ಗೆ? ನಂಗೆ ಇದು ಕೂಡ ಚೆನ್ನಾಗ್ ಗೊತ್ತು. ಜಿಯಾ ಹಾರ್ಡ್ಲಿ ಅಂದ್ರೆ 10 ಮಾರ್ಕ್ಸ್ ನ ಜಾಸ್ತಿ ತಗೊಂಡು ಪಾಸ್ ಆಗಿರ್ಬೋದು ಅಷ್ಟೇ. ನನ್ಗೆ ಒಂದ್ ಅರ್ಥ ಆಗ್ತಿಲ್ಲ, ನಿಮ್ಮಂತ ಈ ತರ ಕ್ರೂರ್ ಫ್ಯಾಮಿಲಿಯ ಮಗಳು ನಾನ್ ಹೆಂಗಾದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಹೇಳಿ ನೈನಾ ಅವ್ರ ಅಣ್ಣಂಗಂತೂ ಫುಲ್ಲು ಕೋಪ ಬಂದ್ಬಿಡುತ್ತೆ. ಇಲ್ಲಿ ದೊಡ್ಡಣ್ಣ ಹೇಳ್ತಿರ್ತಾನೆ, ನಿನ್ ಮಾತಿನ ಮೇಲೆ ನಿಗಾ ಇರ್ಲಿ ಅಂತ. ನೈನಾ ಅವ್ರ ತಂದೆ ಮಾತ್ರ ಒಂಚೂರು ಬೇಜಾರ್ ಮಾಡ್ಕೊಳಲ್ಲ. ಇಲ್ಲಿ ಅವರು ನಗ್ತಾ ಹೇಳ್ತಿರ್ತಾರೆ, ನೈನಾ ನಿನ್ ಸ್ಕೋರ್ ಇಷ್ಟೊಂದು ಜಾಸ್ತಿ ಬಂದಿದೆ ಅಂದ್ರೆ ಹಾಗಾದ್ರೆ ನೀನು ಟಾಪರು. ಇಲ್ಲಿ ನೈನಾ ಫೋನ್ ನ ಮುಂದೆ ಇಟ್ಕೊಂಡು, ನೋಡಿ ಕೇಳಿಸ್ಕೊಳ್ಳಿ, ನನ್ ತಲೆನ ಇನ್ನ ಕೆಡಿಸ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಓಕೆ ಬಾಯ್ ಬಾಯ್ ಅನ್ಬಿಟ್ಟು ಅವಳು ಫೋನ್ ನ ಕಟ್ ಮಾಡ್ಬಿಡ್ತಾಳೆ. ಇಲ್ಲಿ ನೈನಾ ಈ ತರ ಫೋನ್ ಕಟ್ ಮಾಡಿದ್ಕೆ ನೈನಾ ಅವ್ರ ತಂದೆಗೆ ಬೇಜಾರಾಗುತ್ತೆ. ಈ ಹುಡುಗಿನಂತೂ ರೀತು ನೈನಾ ಪಕ್ಕ ಕುತ್ಕೊಂಡು ಹೇಳ್ತಿರ್ತಾಳೆ, ನನ್ಗಂತೂ ಫುಲ್ಲು ಕಾನ್ಫಿಡೆನ್ಸ್ ಇದೆ ನೀನೇ ಫಸ್ಟ್ ಬರೋದು ಅಂತ. ನೈನಾ ಲ್ಯಾಪ್ಟಾಪ್ ನ ನೋಡ್ಕೊಂಡು ಹಾಗೆ ಕೂತಿರ್ತಾಳೆ. ಆಗ ನೈನಾಗೆ ಮತ್ತೆ ಕಾಲ್ ಬರುತ್ತೆ. ಇಲ್ಲಿ ನೈನಾ ಯಾರದು ಅಂತ ನೋಡ್ದಲೆ ಫೋನ್ ನ ಎತ್ಬಿಟ್ಟು ಕಿವಿಗೆ ಇಟ್ಕೊಂಡು, ಇವಾಗ ಏನ್ ನಿಮ್ದು ಪ್ರಾಬ್ಲಮ್ ಅಂತ ಕೇಳ್ತಿರ್ತಾಳೆ. ಆಗ ಅಲ್ಲಿಂದ ಹೇಳ್ತಾರೆ, ನೈನಾ ನಾನ್ ಮಾತಾಡ್ತಿರೋದು ಆಲ್ರೆಡಿ ರಿಸಲ್ಟ್ ಎಲ್ಲ ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ, ಫಸ್ಟ್ ನಿನ್ ರಿಸಲ್ಟ್ ನ ನೀನು ಚೆಕ್ ಮಾಡು. ನೀನು ಬ್ಲೂಮಿಂಗ್ ಸಿಟಿಯ ಟಾಪ್ ಸ್ಕಾಲರ್ ಅಂದ್ರೆ ನೀನು 50 ಅಲ್ಲಿ ಫಸ್ಟ್ ಬಂದಿದ್ಯಾ, ಮತ್ತೆ ನೀನು ಎಕ್ಸಾಮ್ ಟೈಮಲ್ಲಿ ಕೊಟ್ಟಿದ್ದೆಲ್ಲ ಇಂಟರ್ವ್ಯೂ ಅದು ಎಲ್ಲಾ ಕಡೆನೂ ಫುಲ್ಲು ವೈರಲ್ ಆಗ್ಬಿಟ್ಟಿದೆ. ಇದನ್ನ ಕೇಳಿ ನೈನಾ ಅಂತೂ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.